ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ನಿಜವಾದ ಯಶಸ್ಸು ನಮ್ಮ ಮಾತುಗಳಲ್ಲಿ ಮಾತ್ರವಲ್ಲ, ನಮ್ಮ ಮೌನದಲ್ಲಿಯೂ ಕೂಡ ಅಡಗಿದೆ. ಅದಕ್ಕೆ ನಮ್ಮ ಮಹಾತ್ಮ ಬುದ್ಧ ತೋರಿಸಿರುವ ದಾರಿ ನಮಗೆ ಮೌನದ ಮಹತ್ವವನ್ನು ಹೇಳುತ್ತದೆ. ಮೌನವನ್ನು ಎಲ್ಲಿ ಬಳಸಬೇಕು ಎಂಬುದು ನಮಗೆ ತಿಳಿದಿರಬೇಕು. ಈ 10 ಪರಿಸ್ಥಿತಿಗಳಲ್ಲಿ ನೀವು ಮೌನವಾಗಿದ್ದರೆ ನೀವು ಜಯಶಾಲಿಯಾಗಬಹುದು. ಹೌದು, ಅದಕ್ಕೆ ಆಕ್ರೋಶವೇ ಕೋಪಕ್ಕಿಂತ ದೊಡ್ಡ ಶತ್ರು, ಅದಕ್ಕಿಂತ ಬೇರೆ ಏನು ಇಲ್ಲ ಅಂತ ಗೌತಮ್ ಬುದ್ಧ ಹೇಳ್ತಾರೆ. ಕೋಪದಲ್ಲಿ ಹೇಳಿದ ಮಾತು ನಮ್ಮ ಸುತ್ತಮುತ್ತಲಿನ ಸಂಬಂಧಗಳನ್ನು ಹಾಳು ಮಾಡಬಹುದು. ಬುದ್ಧ ಹೇಳುತ್ತಾರೆ, ಕೋಪದ ವೇಳೆ ಮಾತು ಹೇಳುವ ಬದಲು ಮೌನವಾಗಿರಿ, ಅದು ನೀವು ಆ ಕ್ಷಣವನ್ನು ಗೆಲ್ಲುವುದಕ್ಕೆ ಸಹಾಯ ಮಾಡುತ್ತದೆ. ನಮಗೆ ತೀವ್ರ ನೋವಾಗುವಂತಹ ಅಪಮಾನಗಳು ಆಗಬಹುದು. ಅದಕ್ಕೆ ತಕ್ಷಣ ಯಾವುದೇ ಕಾರಣಕ್ಕೂ ನಾವು ಪ್ರತಿಕ್ರಿಯೆ ನೀಡುವುದು ತಮಾಷೆಯಂತೆ ತೋರಬಹುದು. ಆದರೆ ಬುದ್ಧ ಹೇಳುತ್ತಾರೆ, ನೀವು ಮೌನವಾಗಿದ್ದರೆ ನಿಮ್ಮ ಶಕ್ತಿಯನ್ನು ಉಳಿಸಬಹುದು. ನಿಮ್ಮ ಸಮಯದಲ್ಲಿ ನಿಶ್ಚಿತವಾಗಿಯೂ ತಕ್ಕ ಉತ್ತರ ನೀವು ಕೊಡಬಹುದು. ಚರ್ಚೆ ಕಾದಾಟಕ್ಕೆ ತಿರುಗಿದಾಗ ಮೌನವೇ ಸರ್ವೋತ್ತಮ ಪರಿಹಾರ. ಬುದ್ಧ ಹೇಳುತ್ತಾರೆ, ಚರ್ಚೆಯಲ್ಲಿ ತೀರ್ಮಾನ ಇಲ್ಲ, ಆದರೆ ಮೌನದಲ್ಲಿ ತೃಪ್ತಿ ಇದೆ. ಮೊದಲು ಶಾಂತಿ ಮೂಡಿಸು, ನಂತರ ಚರ್ಚೆಯನ್ನು ಮುಂದುವರಿಸು. ಮನುಷ್ಯರು ವ್ಯಂಗ್ಯವಾಡುವುದು ಅವರ ಅಸ್ವಸ್ಥತೆಯ ಲಕ್ಷಣ. ನೀವು ಅದಕ್ಕೆ ಪ್ರತಿಕ್ರಿಯೆ ನೀಡಿದರೆ ಅವರು ವಿಜಯಿಯಾಗುತ್ತಾರೆ. ಬುದ್ಧನ ಪ್ರಕಾರ ನೀವು ಮೌನವಾಗಿದ್ದರೆ ಅವರು ನಿಮ್ಮ ಶಕ್ತಿಯ ಮಹತ್ವವನ್ನು ಅರಿಯುತ್ತಾರೆ. ಜೀವನದಲ್ಲಿ ಏನು ಮಾಡಬೇಕೆಂದು ತಿಳಿಯದಾಗ ತಕ್ಷಣ ನಿರ್ಧಾರ ಮಾಡಬೇಡಿ. ಬುದ್ಧನ ಸೂತ್ರ, ಮೌನವಾಗಿ ಆಲೋಚಿಸಿ ನಿಮ್ಮ ಆತ್ಮದಿಂದ ಉತ್ತರವನ್ನು ಹೇಳಿ. ಯಾರಾದರೂ ನಿಮ್ಮ ಜೊತೆಗೆ ತಕರಾರು ಮಾಡದಿದ್ದಾಗ ಹೇಗಿರಬೇಕು? ತಕರಾರಿನಲ್ಲಿ ಗೆಲುವು ಬೇಡ, ಶಾಂತಿ ಬೇಕು. ಬುದ್ಧ ಹೇಳುತ್ತಾರೆ, ತಕರಾರಿನಲ್ಲಿನ ಮೌನವೇ ನಿಜವಾದ ಶಾಂತಿಯ ಸೇತುವೆ ಅಂತ. ಅಹಂಕಾರಗಳು ನಿಮ್ಮ ಎದುರು ಇದ್ದಾಗ ಏನು ಮಾಡಬೇಕು? ಅಹಂಕಾರವು ಮೂಢತೆಯ ಲಕ್ಷಣ. ಬುದ್ಧ ಹೇಳುತ್ತಾರೆ, ಅಹಂಕಾರಿಗಳಿಗೆ ಮಾತು ಶ್ರದ್ಧೆ ಇಲ್ಲ, ಮೌನವಾಗಿರಿ, ಅವರು ಅಹಂಕಾರವೂ ತಾವೇ ಕುಸಿಯುತ್ತದೆ ಅಂತ. ನಿಮಗೆ ತೊಂದರೆ ಆದಾಗ ಏನು ಮಾಡಬೇಕು? ಬುದ್ಧನ ಪ್ರಕಾರ ತೊಂದರೆಯ ಸಮಯದಲ್ಲಿ ಅಶಾಂತ ಮನಸ್ಸಿನಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಹೆಚ್ಚು ಹಾನಿ ಮಾಡುತ್ತವೆ. ಮೌನವಾಗಿ ಅವಶ್ಯಕ ಬುದ್ಧಿಯೊಂದಿಗೆ ಸಮಸ್ಯೆಗೆ ಪರಿಹಾರ ಹುಡುಕಿರಿ. ನೀವು ತಪ್ಪು ಮಾಡಿದಾಗ ತಕ್ಷಣ ನ್ಯಾಯವನ್ನು ತೋರಿಸಬೇಕಾಗಿಲ್ಲ. ಬುದ್ಧ ಹೇಳುತ್ತಾರೆ, ಮೌನದಿಂದ ನಿಮ್ಮ ಕೆಲಸಗಳ ಮೂಲಕ ಕ್ಷಮೆಯನ್ನು ಪ್ರಾರ್ಥಿಸಿಕೊಳ್ಳಿ ಅಂತ. ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಾಗ, ನೀವು ಶಾಂತವಾಗಿರುವಾಗಲೇ ನಿಮ್ಮ ಆಂತರಿಕ ಶಕ್ತಿ ನಿಮ್ಮ ಹೃದಯದಲ್ಲಿ ಬೆಳೆಯುತ್ತದೆ. ಬುದ್ಧನ ಪ್ರಕಾರ ನೀವು ಮೌನದಿಂದ ಇರುವ ಸಾಧ್ಯತೆಗಳೇ ಗುಂಪಾಗುತ್ತೀರಿ. ಬುದ್ಧನ ಈ 10 ಉಪದೇಶಗಳು ನಂಬಿಕೆಯಿಂದ ಅನುಸರಿಸಿದರೆ ನಿಮ್ಮ ಜೀವನದ ಮಾರ್ಗವೂ ಶ್ರೇಷ್ಠವಾಗುತ್ತದೆ. ಮೌನವೇ ಶಕ್ತಿಯ ಗುರುತು, ಅದು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ದೃಢಗೊಳಿಸುತ್ತದೆ ಅಂತ ಗೌತಮ್ ಬುದ್ಧ ಹೇಳಿದ್ದಾರೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.